ಮಾರ್ಚ್ 23ನೇ ತಾರೀಕು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಪ್ರಾರಂಭಿಸಬೇಕು. ಅದೇ LKG UKGಯನ್ನು ಶಿಕ್ಷಣ ಇಲಾಖೆಯಿಂದ ಮಾಡ್ತಕ್ಕಂಥ LKG UKGಯನ್ನು ರದ್ದುಪಡಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಕನಿಷ್ಠ ವೇತನ ಜಾರಿ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು FRS ಅನ್ನು ಮಾಡುವುದನ್ನು ಕೈ ಬಿಡಬೇಕು. ಇದನ್ನು ಮತ್ತೆ ನಾವು ಇದೇ ಡಿಸೆಂಬರ್ 2025ನೇ ತಾರೀಕು ನಾವು 2-3ನೇ ತಾರೀಕು ನಾವು ಹೋರಾಟ ಮಾಡಿ, ನಾವು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕೂಡ ನಾವೇನು ಅನುದಾನ ಕೊಡ್ತಾರೆ ಅಂತ ನಾವು ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಅನುದಾನ ಕೂಡ ಇನ್ನೂ ನಮ್ಗೆ ಕೊಟ್ಟಿಲ್ಲ. ಮತ್ತು ಇದೇ ತಿಂಗಳಲ್ಲಿ ಕೂಡ ಫೆಬ್ರವರಿ 6ನೇ ತಾರೀಕು ಕೂಡ ರಾಜ್ಯ ಬಜೆಟ್ನಲ್ಲಿ ಕೂಡ ಏನೂ ನಮಗೆ ಅನುದಾನ ಕೊಟ್ಟಿಲ್ಲ. ಈ ಅನುದಾನವನ್ನು ನಮಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಕಾಯಂ ಮಾಡಬೇಕು, ಕನಿಷ್ಠ ವೇತನ ಜಾರಿ ಮಾಡಬೇಕು, LKG UKGಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭಿಸಬೇಕು ಮತ್ತು ಶಿಕ್ಷಣ ಇಲಾಖೆಯಲ್ಲಿ LKG UKG ಪ್ರಾರಂಭ ಮಾಡಲು ಹೊರಟಿರ್ತಕ್ಕಂಥ ಆದೇಶವನ್ನು ರದ್ದುಪಡಿಸಬೇಕು ಅಂತ ನಾವು ಇದನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಮತ್ತು ಇದಕ್ಕಿಂತ ಮುಂಚಿತವಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೂ ಮತ್ತು ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರಿಗೂ ಕೂಡ ಮತ್ತು ಎಲ್ಲ ಸಿಡಿಪನವ್ರಿಗೂ ಕೂಡ ನಾವು ಈ ಹೋರಾಟದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದುವರೆಗೆ ಇವರಿಗೆಲ್ಲರ ಮಾಹಿತಿ ತೊಗೊಂಡೆ ನಾವು ಈ ಹೋರಾಟವನ್ನು ಮಾಡಲು ಹೊಂಟಿವಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಪ್ಪಲಾರ್ದಂಗೆ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡ್ಕೊಂಡು ಬರಬೇಕು. ಮತ್ತು ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರು 23ನೇ ತಾರೀಕು ಹೋರಾಟ ಬರೋದಕ್ಕೆ ಮುಂಚೆ 22ನೇ ತಾರೀಕೆ ನಾವು ಇಲ್ಲಿಂದ ಹೊರಡಬೇಕಾಗ್ತದೆ. 22ನೇ ತಾರೀಕು ಸಂಡೇ, ಅವತ್ತಿನ ದಿನ ನೀವು ಬಸ್ ಮುಖಾಂತರ ಅಥವಾ ರೈಲ್ ಮುಖಾಂತರ ಅಥವಾ ಕೃಷಿಗಳ ಮುಖಾಂತರ ನೀವು ಯಾವ ರೀತಿ ಬರ್ತೀರಿ ತಪ್ಪಲಾರ್ದಂಗೆ ಬರಬೇಕು. ಕೇಂದ್ರ ಮುಚ್ಚಿಕೊಂಡು ಆ ಕೇಂದ್ರ ಮುಚ್ಚುವಕ್ಕಿಂತ ಮುಂಚಿತವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ ಸರ್ವೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಫಲಾನುಭವಿಗಳಿಗೆ ಒಂದು ಗಮನಕ್ಕೆ ತರಬೇಕು. ಯಾಕಂದರೆ ನಾವು 23ನೇ ತಾರೀಕು ಬೆಂಗಳೂರಿಗೆ ನಾವು ಹೋರಾಟಕ್ಕೆ ಹೋಗ್ತೀವಿ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಕೇಂದ್ರಕ್ಕೆ ಕಳಿಸಬೇಡ್ರಿ ಅಂತ ಹೇಳಿ ಅವರಿಗೆ ಒಂದಿಷ್ಟು ಗಮನಕ್ಕೆ ತರಬೇಕು. ನಾವು ಯಾಕಂದರೆ ಹೋರಾಟ ಮಾಡ್ಕೊಂಡು ಬರೋ ತನಕ ಅವ್ರ ಮಕ್ಕಳು ಕಳಿಸಬಾರ್ದು ಅಂತ ಅವ್ರಿಗೆ ನಾವು ತಿಳಿಸ್ಬೇಕಾಗ್ತದೆ. ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು 21ನೇ ತಾರೀಕು ಅವರಿಗೆಲ್ಲ ತಮ್ಮ ಫಲಾನುಭವಿಗಳು ಈ ವಿಷಯನ ತಿಳಿಸಿ ಹೋರಾಟಕ್ಕೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.